ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಸಿದ್ದೇಶ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಲಾಗ್ ಮಾಡ್ತಿರೋದು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ, ಹಂಗಾಗಿ ಲಾಗ್ ಮಾಡ್ತಾಯಿದ್ದೀನಿ. ನಾವು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಪೂಜೆ ಎಲ್ಲ ಮುಗಿಸಿ ಮತ್ತೆ ಹೊರಡೋದ ಅಂತ ಹೇಳಿ ಹೊರಡಿದೆ. ಹಾಗೆ ವೀಡಿಯೋ ಮಾಡ್ಕೊತಿದ್ದೆ. ನಮ್ಮ ಹಸ್ಬೆಂಡು ಒಟ್ಟಿಗೆ ಊಟ ಮಾಡ್ಕೊ ಹೊರಡೋದ ಅಂತ ಹೇಳಿದ್ರು. ಸರಿ ಅಂತ ನಾನು ಮನೇಲಿ ಅಡುಗೆ ಮಾಡಿರಲಿಲ್ಲ ಅಂತೇಳಿ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಬಂದ್ವಿ. ಅಲ್ಲಿಂದ ಹೊರಟ್ವಿ. ನೋಡ್ಬೇಕು ಅಲ್ಲೋಗಿ ಯಾವ ಕಾಲ ಸಿಗ್ತದೆ ಅದು ಕತ್ಕೊಂಡು ಬರ್ಬೇಕಂತ ಒಂದು ಸಿಕ್ಕರು ಅದನ್ನು ಸಿಕ್ಕರು ಅಲ್ಲಿ ಮನೆಯಿಂದ ಹೊರಟಿ ಮೆಟ್ರೋ ಸ್ಟೇಷನ್ಗೆ ಬಂದು ಮೆಟ್ರೋ ಸ್ಟೇಷನಿಂದ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಬಂದ್ವಿ. ಟ್ರೈನ್ ಹತ್ತಿದ್ವಿ. ಏನಂದರೆ 4 ಸೀಟ್ ಬುಕ್ ಮಾಡಿದ್ವಿ, ಅದರಲ್ಲಿ 2 ಸೀಟ್ ಕನ್ಫರ್ಮ್ ಆಗಿದ್ದು. ಅಲ್ಲಿಂದ ನಾವಿಬ್ಬರು ಬೇರೆ ಬೇರೆ ಕಡೆ ಕೂತಿದ್ವಿ ಸೀಟ್ ಇಲ್ದಿರೋ ಕಾರಣ. ಗೈಸ್, ನನ್ನ ಹಸ್ಬೆಂಡ್ ಅವರು ತಲೆ ನಿಮಗೆ ಸೀಟ್ ಇಲ್ದಿರೋ ಕಾರಣ ಒಂದು ಇದರಲ್ಲಿ ಇಬ್ಬರು ಮಲ್ಕೊಂಡಿದ್ದೀವಿ. ಪಿಲ್ಲಗೋಸ್ಕರ ಓದ್ತಾ ಇದ್ದಾರೆ. ಸೀಟ್ ಕನ್ಫರ್ಮೇಷನ್ 2 ಆಗಿರೋದು 4 ಜನದಲ್ಲಿ. 2ರಲ್ಲಿ ನಮ್ಮ ಭಾವನ ಮಗ ಮತ್ತು ನಮ್ಮ ಭಾವನ ಹೆಂಡತಿ ಕೂತಿದ್ದಾರೆ. ನಾನು ಮತ್ತು ನಮ್ಮ ಹಸ್ಬೆಂಡು ನಾನು ಬೇರೆ ರಿಸರ್ವೇಷನಲ್ಲಿ ಕೂತಿದ್ದೀನಿ. ಅವ್ರು ಬಂದರೆ ಬಿಟ್ಕೊಡ್ಬೇಕು. ಒಂದು ವಾರ ಅಂತ ಬುಕ್ ಮಾಡಿದ್ರು ಬುಕ್ ಆಗಿಲ್ಲ. 2ನೇ ಬುಕ್ ಆಗಿರೋದು 4ರಲ್ಲಿ. ನಂದು ಮತ್ತು ನಮ್ಮ ಹಸ್ಬೆಂಡ್ದು ಇಬ್ಬರದು ಬುಕ್ ಆಗಿದೆ ನೇಮಲ್ಲಿ. ಮತ್ತು ನಮ್ಮ ಭಾವ ನಮ್ಮ ಅಕ್ಕಂದು ಬುಕ್ ಆಗಿಲ್ಲ. ನಮ್ಮ ಹೆಸರಲ್ಲಿ ಬುಕ್ ಆಗಿರೋದೇ ನಮ್ಮ ಅಕ್ಕಗೂ ಮತ್ತು ಅವ್ರ ಪಾಪಗೂ ಮಲಗಿದ್ದಾರೆ. ನಾವು ಬೇರೆ ರಿಸರ್ವೇಷನ್ ಮಾಡಿರೋದ್ರಲ್ಲಿ ಇದ್ದೀವಿ. ಅವ್ರು ಬಂದರೆ ಬಿಟ್ಕೊಡ್ಬೇಕು, ಬಂದಿಲ್ಲ. ಹಂಗಾಗಿ ಇಬ್ಬರೂ ಸುಮ್ಮನೆ ಕೂತಿದ್ದೀವಿ. ಹಿಂಗೇನೆ ಬಂದರೆ ಸಾಕು ಅಂತ ಕೇಳ್ಕೊತಿದ್ದೀವಿ. ನಮ್ಮ ಪರಿಸ್ಥಿತಿ ಇದಾಗಿದೆ. ಸೀಟ್ ಇರೋ ಕಾರಣ ಇಬ್ಬರು ಒಂದೇ ಸೀಟಲ್ಲಿ ಹೋದ್ವಿ. ರಿಸರ್ವೇಷನ್ ಮಾಡಿ ಬೇರೆಯವರು ಸದ್ಯಕ್ಕೆ ಬರಲಿಲ್ಲ. ಅದರಲ್ಲೇ ನಾವು ಇಬ್ಬರು ಒಂದೇ ಸೀಟಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ. ಒಂದು ಸ್ವಲ್ಪ ಹೊತ್ತು ನಾವು ಮಲ್ಕೊಳ್ಳೋದು ಅವ್ರು ಮಲ್ಕೊಳ್ಳೋದು ಹಾಗೆ ಮಾಡಿಕೊಂಡು 4 ಗಂಟೆಗೆ ರೀಚ್ ಆದ್ವಿ ಮಂತ್ರಾಲಯಕ್ಕೆ. ಅಲ್ಲಿಂದ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫುಲ್ ಚಳಿ ಅಂದರೆ ಚಳಿ ಇತ್ತು. ರೈಲ್ವೆ ಸ್ಟೇಷನಿಂದ ಆಟೋದಲ್ಲಿ ಬಂದ್ವಿ. ಫುಲ್ ಚಳಿ ಇತ್ತು, ಹಂಗಾಗಿ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಂದು ರೂಮ್ ಬುಕ್ ಮಾಡ್ಕೊಂಡು ರೂಮಿಗೆ ಬಂದ್ವಿ. ಬಂದು ಬೇಗನೆ ದರ್ಶನ ಮಾಡೋದ ಅಂತ ಹೇಳಿ ಬೇಗನೆ ಫ್ರೆಶ್ ಅಪ್ ಆಗಿ ಬಂದ್ವಿ ಇಲ್ಲಿ ಮಂತ್ರಾಲಯ ಹತ್ರ. ಅಲ್ಲಿ ಗಂಧ ಹಾಕಿಸ್ಕೊಂಡು ಒಳಗಡೆ ಹೊರಟ್ವಿ. ನಂಗೆ ಅದು ಹಾಕ್ಸ್ಕೊಳಕ್ಕೆ ತುಂಬಾ ಇಷ್ಟ. ಅಲ್ಲಿ ಬಂದು ನೋಡಿದ್ರೆ ಫುಲ್ ನನಗೆ ಶಾಕು. ನಾವು ಫಸ್ಟ್ ಟೈಮ್ ಬಂದಾಗ ಇಷ್ಟೆಲ್ಲ ಇರಲಿಲ್ಲ ಫೆಸಿಲಿಟಿ. ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗಿದ್ವಿ. 2 ವರ್ಷ ಆಗಿತ್ತು ಹೋಗಿ. ನಾವು ಇವಾಗ ಹೋದ್ವಿ. ನೋಡಿದ್ರೆ ಇಷ್ಟೊಂದು ಜನ. ನಂದೇನಂದ್ರೆ ನಮ್ಮ ಹಸ್ಬೆಂಡ್ ಹೋಗ್ತಾರಾ ಅಂತ ಅಂದ್ಕೊಂಡೆ. ಅವ್ರು ಕ್ಯೂ ಸಿಸ್ಟಮ್ ಆದರೆ ಎಲ್ಲೂ ಹೋಗಲ್ಲ ಒಳಗಡೆ. ಇದರಲ್ಲೂ ಆಶ್ಚರ್ಯ, ಅವರೇನೆ ಏನು ಮಾತಾಡ್ದಂಗೆ ಸೈಲೆಂಟಾಗಿ ಬರ್ತಿದ್ರು. ಅದು ನೋಡಿ ತುಂಬ ಖುಷಿ ಆಯ್ತು. ಇಲ್ಲಿ ನಮ್ಮ ಭಾವನ ಹೆಂಡ್ತಿ ಮತ್ತು ಅವ್ರ ಮಗು ಅವರೂ ಜೊತೆಲೇ ಬರ್ತಿದ್ರು. ಎಷ್ಟು ಸುತ್ತೈತೆ ಅದೆಲ್ಲ ಸುತ್ತಕೊಂಡು ಬಂದ್ವಿ. ಅದಕ್ಕೇನು ಅನ್ನಿಸ್ಲಿಲ್ಲ ನಮಗೆ. ತುಂಬಾ ಖುಷಿ ಆಯಿತು. ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ ರಾಯರ ದರ್ಶನ ಮಾಡಿಕೊಂಡು ಆ ಮಂತ್ರಾಕ್ಷತೆ ಈಸ್ಕೊಂಡು ಒಳಗಡೆ ಫುಲ್ ರಶ್ ಅಂದರೆ ರಶ್ ಆಗಿಬಿಡ್ತು. ತುಂಬ ಜನ ಬರ್ತಾನೆ ಇದ್ದರು. ಏನಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಫೋಟೋ ತಗೊಳಕ್ಕೂ ಆಗ್ತಿರ್ಲಿಲ್ಲ. ನಾವು ಫಸ್ಟ್ ಟೈಮ್ ಹೋದಾಗ ಎಷ್ಟೊಂದು ಫ್ರೀ ಇತ್ತು. 2 ವರ್ಷದ ಹಿಂದೆ ಹೋದಾಗ ಅಷ್ಟೊಂದು ಫ್ರೀ ಇತ್ತು. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದರ್ಶನ ಮುಗಿಸ್ಕೊಬಂದು ಮಂತ್ರಾಕ್ಷತೆ ಈಸ್ಕೊಂಡ್ಬಂದು ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮದು ಪ್ರದಕ್ಷಿಣೆ ಇತ್ತು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡು ಹಾಗೆ ನಮ್ಮ ಹಸ್ಬೆಂಡ್ ಕೈಲಿ ಫೋನ್ ಕೊಟ್ಟು ನಮ್ಮ ಫಸ್ಟ್ ಟೈಮ್ ಪ್ರದಕ್ಷಿಣೆ ಮಾಡ್ತಿರೋದು, ಹೆಜ್ಜೆ ನಮಸ್ಕಾರ ಅದಕ್ಕೆ ಹೋದ್ವಿ. ಫಸ್ಟ್ ಟೈಮ್ ಮಾಡಿದ್ದು. ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟ್ ಟೈಮ್ ಅಲ್ವಾ ಅಂದರೆ ತುಂಬ ಜನ ಇರ್ತಾರೆ. ಮುಂದಕ್ಕೆ ಒಂದೊಂದು ಹೆಜ್ಜೆ ಹೋಗ್ತಿದ್ದಂಗೆ ತುಂಬ ಜನಗಳು ಸಿಗ್ತಾರೆ. ಉರುಳು ಸೇವೆ ಮಾಡೋರು ಸಿಗ್ತಾರೆ. ತುಂಬಾ ಕಷ್ಟ ಇತ್ತು. ಫ್ರೀಯಾಗಿದ್ದಾಗ ಮಾಡ್ಕೊಂಡು ಹೋಗಬೇಕು, ಆದರೆ ಏನು ಮಾಡೋಕ್ಕಾಗಲ್ಲ. ಅಷ್ಟೊಂದು ಜನ ಅಂತ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಂಡೇ ಬೇಕು. ಅದೆಲ್ಲ ಮುಗಿಸಿ ಆದಮೇಲೆ ಹೊರಗಡೆ ಪೂಜೆ ಮಾಡ್ತಾರೆ ಅಂತ ತಗೊಂಡೋದ್ವಿ. ಬಟ್ ಇಲ್ಲಿ ಬಂದು ಪೂಜೆ ಮಾಡಿಸಿದ್ವಿ. ಇಲ್ಲೆಲ್ಲ ಪೂಜೆ ಮಾಡಿಸಾದ್ಮೇಲೆ ಅಲ್ಲಿ ನದಿ ಹತ್ರ ಹೋಗೋದಾ ಅಂತ ಹೇಳಿ ಹೋದ್ವಿ. ಅಲ್ಲಿ ತುಪ್ಪ ದೀಪ ತಗೊಂಡು ಅಲ್ಲೋಗಿ ಹಚ್ಚಿ ಬಂದ್ವಿ. ತುಂಬಾ ಜನ ಇದ್ದರು ಅಲ್ಲಿ. ತುಂಬಾ ನದಿ ಹತ್ರನೇ ತುಂಬ ಜನ ಸ್ನಾನ ಮಾಡ್ತಿದ್ರು. ಮಾಡ್ಬೋದು, ಏನಿಲ್ಲ. ಡ್ರೆಸ್ ಹಾಕೊಳ್ಳೋಕ್ಕೂ ಅದೆಲ್ಲ ಮೇಂಟೈನ್ ಮಾಡಿದ್ದಾರೆ. ಆದ್ರೂ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ರೂಮ್ ಮಾಡ್ಕೊಂಡು ಹೋದ್ರೆ ಬೆಸ್ಟು ಅಂತಾರೆ. ಹುಡುಗರಿಗೆ ಬೆಸ್ಟ್ ಅದು. ಅಲ್ಲಿಂದ ನಾವು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಕ್ಕಂತ ಹೋದ್ವಿ. ಬಟ್ ಅಲ್ಲಿ ತುಂಬಾ ರಶ್ ಇತ್ತು. ಇನ್ನೇನು ಮಾಡೋದು ಅಂತ ಹೇಳಿ ನಾನು ಬಂದು ಡ್ರೆಸ್ ಸ್ಯಾರಿ ಹಾಕ್ಕೊಂಡಿದ್ದೆ, ಅದನ್ನು ಚೇಂಜ್ ಮಾಡ್ಕೊಂಡು ಡ್ರೆಸ್ ಹಾಕ್ಕೊಂಡು ನೆಕ್ಸ್ಟ್
ನೆಕ್ಸ್ಟ್ ಆಂಜನೇಯಂದಲ್ಲಿ ಇದೆಯಲ್ಲ ಅದನ್ನು ನೋಡೋಕ್ಕಂತ ಆಟೋ ಮಾಡಿಕೊಂಡು ಹೋದ್ವಿ. ನಾವು ನೋಡಿದ್ವಿ ಬಟ್ ಬೇಡ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಭಾವನ ಮಿಸ್ಸಸ್ ಅವ್ರು ಬಂದಿದ್ರಲ್ಲ, ಹಂಗಾಗಿ ಅವ್ರನ್ನ ಕರ್ಕೊಂಡು ಹೋದ್ವಿ ನೋಡಿರಲಿಲ್ಲ ಅಂತ ಹೇಳಿ. ಎಲ್ಲ ಕಡೆನೂ ಅವರು ನೋಡಿದ್ರು. ನಮಗೆ ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟಿದ್ವಲ್ಲ, ಹಂಗಾಗಿ ನಮಗೆ ನಡೆಯೋಕ್ಕೆ ಆಯ್ತಿರ್ಲಿಲ್ಲ, ಮೆಟ್ಲು ಹತ್ತಕ್ಕಾಯ್ತಿರ್ಲಿಲ್ಲ, ಇಳಿಯೋಕ್ಕಾಗ್ತಿರ್ಲಿಲ್ಲ, ಹಂಗಾಗ್ಬಿಡ್ತು. ಯಾಕಂದರೆ ಫಸ್ಟ್ ಟೈಮ್ ಹೆಜ್ಜೆ ನಮಸ್ಕಾರ ಮಾಡಿದ್ದು. ನನಗಂತೂ ಫುಲ್ ಕಾಲು ಮಂಡಿನೂ ಗಾಯ ಆಗಿಬಿಟ್ಟಿತ್ತು, ಮತ್ತು ಫುಲ್ ಕಾಲೆಲ್ಲ ಊದು ಹೋಗಿ ಆಗಿದ್ದು. ನನಗಂತೂ ಆಗ್ತಾನೇ ಇರಲಿಲ್ಲ, ತುಂಬಾ ಕಾಲು ನೋವು ಬಂದ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗುತ್ತೆ. ಅವರು ಬಂದಿದ್ದಾರೆ, ಫಸ್ಟ್ ಟೈಮ್ ಬಂದಿದ್ದು ಅವರು, ಅವ್ರಿಗೂ ತೋರಿಸ್ಕೊಂಡು ಅಲ್ಲೇ ಊಟನೂ ಮಾಡಿಕೊಂಡು ಹೊಳೆಯಲ್ಲಿ ನಾವು ಫಸ್ಟ್ ಟೈಮ್ ಬಂದಾಗ ಒಂಚೂರು ನೀರಿರಲಿಲ್ಲ, ಗುಂಡಿ ಗುಂಡಿ ಥರ ಇದ್ದು ಬಂಡೆಗಳೇ ಕಾಣಿಸ್ತಿದ್ವ, ನೀರೇ ಇಲ್ವಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೋತಿದ್ವ. ಈ ಸರಿ ಬಂದಾಗ ಫುಲ್ ನೀರು. ನಾವು ಫಸ್ಟ್ ಸರಿ ಹೋಗಿರೋದಕ್ಕೂ ಇದಕ್ಕೂ ತುಂಬಾ ಚೇಂಜಸ್ ಇತ್ತು, ತುಂಬ ಅಂದರೆ ತುಂಬಾ ಚೇಂಜಸ್ ಇತ್ತು. ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ನಾನು, ಎಷ್ಟು ಚೇಂಜ್ ಆಗಿಬಿಟ್ಟೈತೆ 2 ವರ್ಷಕ್ಕೆಲ್ಲ, ಎಷ್ಟೆಲ್ಲ ಚೇಂಜ್ ಆಗ್ಬಿಟ್ಟೈತೆ, ಎಷ್ಟು ಜನ ಅಂತ ಹೇಳಿ. ಯಪ್ಪ ಅಂತ ಅಂದ್ಕೊಂಡು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಅವಾಗಿಂತ ಇವಾಗ ಇನ್ನೂ ಚೆನ್ನಾಗಿದೆ ಅಂತ ಹೇಳಿ. ಅವಾಗ ನಾವು ಹೋಗಿದ್ದು ಫಸ್ಟ್ ಟೈಮು ರಾಯರ ಆರಾಧನೆ ಟೈಮಲ್ಲಿ ಹೋಗಿದ್ವಿ, ನಮ್ಮದು 2nd ಆ್ಯನಿವರ್ಸರಿಗೆ. ಸಡನ್ ಪ್ಲ್ಯಾನ್ ಆಗಿತ್ತು, ಅವಾಗೇನು ಬುಕ್ಕಿಂಗ್ ಏನು ಅಂತ ಇರಲಿಲ್ಲ, ಸಡನ್ ಪ್ಲ್ಯಾನ್ ಆಗಿತ್ತು. ಹೋಗಿದ್ವಿ, ಎಷ್ಟೊಂದು ಜನನೂ ಇರಲಿಲ್ಲ. ಇವಾಗ ತಿಂಗಳಂತ ಬುಕ್ ಮಾಡಿಕೊಂಡ್ರು ಟ್ರೈನ, ಸೀಟ್ ಅಂತೂ ಕನ್ಫರ್ಮೇಷನೇ ಇಲ್ಲ, ಹಂಗಾಗ್ಬಿಟ್ಟೈತೆ. ಜನ ಜಾಸ್ತಿ ಆಗ್ಬಿಡ್ತವ್ರೆ. ಇದು ರಾಯರದು ಅವರು ಧ್ಯಾನ ಮಾಡ್ತಿದ್ದು ಅದು, ಮತ್ತು ಅವರೆಲ್ಲಿ ವಿಶ್ರಾಂತಿ ತಗೋತಿದ್ರು ಅಂತ ಹೇಳಿ ಎಲ್ಲನೂ ನೋಡ್ಕೊಂಡು, ಅಲ್ಲಿ ಮಾವಿನಕಾಯಿ ತಗೊಂಡು ತಿನ್ಕೊಂಡು, ಇಲ್ಲಿ ಬಜ್ಜಿ ಫೇಮಸ್, ಎಷ್ಟು ಬದನೆಕಾಯಿ ಬಜ್ಜಿ ಫೇಮಸ್, ಎಷ್ಟು ಫೇಮಸ್ ಅಂದರೆ ನಮ್ಮ ಹಸ್ಬೆಂಡ್ ಫಸ್ಟ್ ಹೋಗಿ ತಗೊಂಡ್ಬಂದಿದ್ರು. ಅಷ್ಟೊಂದೇನು ನಾನು ಬದನೆಕಾಯಿ ತಿನ್ನಲ್ಲ, ಮೇಲ್ಗಡೆದು ಮಾತ್ರ ಅಷ್ಟೇ ತಿಂದಿದ್ದೆ. ತುಂಬಾ ಅದು ಎಣ್ಗಾಯಿಗೆ ಮಸಾಲೆ ಮಾಡ್ತಾರೆ ಗೊತ್ತಾ, ಆ ರೀತಿ ಎಣ್ಗಾಯಿ ಮಸಾಲೆ ಪೌಡ್ರ್ ಮಾಡಿಕೊಂಡು ಫಸ್ಟ್ ಬದನೆಕಾಯಿನ ಎಣ್ಣೆಲಿ ಬೇಯಿಸ್ಕೊಂಡು, ಅದಾದಮೇಲೆ ಅದಕ್ಕೆ ಎಣ್ಗಾಯಿ ಪೌಡ್ರು ಮಾಡ್ಕೊಂಡಿರ್ತಾರೆ, ಎಣ್ಗಾಯಿಗೆ ಹಾಕೋ ಮಸಾಲೆ ಥರ ಪೌಡ್ರ್ ಮಾಡ್ಕೊಂಡು ಅದನ್ನು ಒಳಗಡೆ ಪೌಡ್ರೆಲ್ಲ ಹಾಕಿ, ಅದಾದಮೇಲೆ ತಿರ್ಗಿ ಹಸಿಟ್ಟು ಅಂದರೆ ಕಡಲೆ ಹಿಟ್ಟು ಒಳಗಡೆ ಕಲಸಿ ಎಣ್ಣೆ ಒಳಗಡೆ ಬಿಡ್ತಾರೆ. ಅದು ಬೆಂದಾದಮೇಲೆ ಒಂದು 3/4% ಬೇಯಿಸಾದ್ಮೇಲೆ ಮತ್ತೆ ಮಸಾಲೆನ ಹಾಕಿರ್ತಾರಲ್ಲ ಬದನೆಕಾಯಿಗೆ, ಅದನ್ನು ಮಧ್ಯಕ್ಕೆ ಭಾಗ ಮಾಡ್ತಾರೆ. ಮಧ್ಯಕ್ಕೆ ಭಾಗ ಮಾಡಾದ್ಮೇಲೆ ಮತ್ತೆ ಎಣ್ಣೆ ಒಳಗಡೆ ಹಾಕಿ ಬೇಯಿಸ್ತಾರೆ. ಬೆಂದಾದ್ಮೇಲೆ ಅದ್ರ ಮೇಲೆ ಮಸಾಲೆ ಮತ್ತು ಈರುಳ್ಳಿ ಎಲ್ಲ ಹಾಕಿ ಕೊಡ್ತಾರೆ. ಅಲ್ಲಿ ನೋಡಿ ಮಸಾಲೆನ ಹಾಕ್ತಿದ್ದಾರೆ, ಮಧ್ಯಕ್ಕೆ ಭಾಗ ಮಾಡಿ ಕೊಡ್ತಾರೆ. ತುಂಬಾ ಟೇಸ್ಟಿಯಾಗಿ, ನಮ್ಮ ಹಸ್ಬೆಂಡ್ ಎಲ್ಲೂ ಟೇಸ್ಟ್ ಮಾಡಿಲ್ಲ ಅಂತಂದರು. ನಾನು ವೀಡಿಯೋನೂ ಮಾಡ್ಕೊಂಡೆ. ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ನನ್ನ ಗಂಡರೇ ಮಾಡ್ಕೊ ವಿಡಿಯೋನ ಮಾಡ್ಕೊ ಅಂತ ಹೇಳಿ. ನೀವು ಹೋದರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಈ ಥರ ಮಾಡಿದ್ದು ಮತ್ತು ನೋಡಿದ್ದು ಟೇಸ್ಟು. ಅವರು ಅಜ್ಜಿ ಮಾಡ್ತಿದ್ರಂತೆ, ಅಲ್ಲಿ ನೋಡ್ಕೊಂಬಂದು ಇವರು ಅಕ್ಕ ಇಬ್ಬರೂ ಸಿಸ್ಟರ್ಸು, ಅವರು ಸ್ಟಾರ್ಟ್ ಮಾಡಿದ್ದು. ಸೋಡಾನು ಸಿಗುತ್ತೆ, ತುಂಬಾ ಚೆನ್ನಾಗಿತ್ತು. ಅವರು ಮಾತಾಡಿಸ್ತೀವಿ, ಅವರು ಏನು ಮಾತಾಡಲಿಲ್ಲ, ಚೆನ್ನಾಗಿ ಸೂಪರಾಗಿ ನಮ್ಮ ಜೊತೆನೇ ಮಾತಾಡೋದು. ಏನು ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡಲಿ. ಬದನೆಕಾಯಿ ಕುಯ್ತಿದ್ದಾರೆ ನೋಡಿ, ಬೆಂದ 3/4 ಭಾಗ ಆದಮೇಲೆ ಕುಯ್ದು ಹಾಕ್ತಾಯಿದ್ದಾರೆ. ಆ ರೀತಿ ಹಾಕ್ತಾರೆ. 3/4 ಭಾಗ ಬೆಂದಮೇಲೆ ಮತ್ತೆ ಪೀಸ್ ಮಾಡಿ ಮತ್ತೆ ಬೇಯಕ್ಕೆ ಹಾಕ್ಬಿಟ್ಟು, ಇಲ್ಲಿ ಮಸಾಲೆ ನೋಡಿ, ಇಲ್ಲಿ ಮಸಾಲೆ ಉದುರಿಸಿದ್ದಾರೆ, ಎಣ್ಗಾಯ್ದು ಪೌಡ್ರು ಆ ರೀತಿ ಎಲ್ಲ ಹಾಕಿ ಮಡಗ್ತಾರೆ. ಅಲ್ಲಿಂದ ತಿಂದ್ಕೊಂಡು ವೀಡಿಯೋ ಮಾಡಿಕೊಂಡು ಇನ್ನೊಂದು ಪ್ಲೇಟ್ ತಗೊಂಡು ಬಂದ್ವಿ. ಎಲ್ಲಿರೋದು ಅಂದರೆ ಪಂಚಮುಖಿ ದೇವಸ್ಥಾನ ಐತಲ್ಲ ಆಂಜನೇಯಂದು, ಅದು ಆಪೋಸಿಟ್ ದೇವಸ್ಥಾನ ಮುಂದೆನೇ ಇರೋದು. ಇವ್ರದ್ದು ಮಣಿಕಂಠ ಅಂತ ಹೇಳಿ ಅಂಗಡಿ ನೇಮು. ಹೋಗಿ ತಗೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿದೆ. ಈ ಥರ ಬದನೆಕಾಯಿ ಬಜ್ಜಿ ಮಾಡೋದನ್ನ ಈ ಫೆಸಿಲಿಟಿ ಏನೈತೆ ಅಂತ ಟೇಸ್ಟ್, ಅದನ್ನೇ ಎಲ್ಲಿಂದ ಯಾರ ಹತ್ರ ಕಲ್ತಿದ್ದು ಇದನ್ನ ಅಂತ. ಬದನೆಕಾಯಿ ಬಜ್ಜಿ ಕವರ್ ಬೇಕು ಪಾರ್ಸಲ್. ನಾವು ತಗೊಂಡ್ಬಂದು ತಿಂತಿದ್ದೀವಿ, ಸೂಪರ್ ಆಗೈತೆ. ನಾನು ಮೆಣಸಿನ್ಕಾಯಿ ಬಜ್ಜಿ ತಿಂತಿದ್ದೀನಿ. ನಮ್ಮ ಹಸ್ಬೆಂಡ್ಗಂತೂ ಫೇವ್ರೇಟ್ ಆಗಿಬಿಟ್ಟೈತೆ ಅದು ಬಜ್ಜಿ. ಅವರು ಆಂಟಿ ಚೆನ್ನಾಗೆಲ್ಲ ಮಾತಾಡಿಸಿ ಕೊಟ್ಟರು.
ಸೂಪರ್ ಆಗಿದೆ ಮಾತ್ರ. ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿ. ಆ ಟೇಸ್ಟ್ ಎಲ್ಲೂ ತಿಂದಿರಲಿಲ್ಲ ಅಂತೆ ನಮ್ಮ ಹಸ್ಬೆಂಡು. ಅವರು ಎಲ್ಲ ತಾವು ಟೇಸ್ಟ್ ಮಾಡಿ ನೋಡ್ತಾರೆ, ಬಟ್ ಇಲ್ಲಿ ಟೇಸ್ಟ್ ಅಂತ ಅವ್ರಿಗೆ ಸಕ್ಕತ್ತಾಗಿ ಇಷ್ಟ ಆಗ್ಬಿಟ್ಟಿತ್ತು. ಮತ್ತೆ ಒಂದು ಫಸ್ಟ್ ಹೋಗಿ ತಿಂದು ಮತ್ತೆ ಹೋಗಿ ತಗೊಂಬಂದು ತಿಂತಿರೋದು ಇದು. ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗೈತೆ. ಟೇಸ್ಟ್ ಹತ್ಕೊಂಡ ನಾನು ತಿಂತ ಚೆನ್ನಾಗಿದೆ, ನೀವು ತಿನ್ನಿ. ಎಲ್ಲಿ ಟೇಸ್ಟು ನೋಡಿರ್ಲಿಲ್ವಂತೆ ಟೇಸ್ಟು. ಸೂಪರ್. ನೀವು ಮಂತ್ರಾಲಯಕ್ಕೆ ಹೋದಾಗ, ಪಂಚಮುಖಿ ದೇವಸ್ಥಾನ, ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ಬಜ್ಜಿನ ಟ್ರೈ ಮಾಡಿ ತಿನ್ನಿ. ತುಂಬಾ ಬದನೆಕಾಯಿ ಬಜ್ಜಿ ಫುಲ್ ಫೇಮಸ್ ಐತೆ, ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸು. ಯಾರೇ ಮಂತ್ರಾಲಯಕ್ಕೆ ಹೋಗ್ತೀರಾ ನೆಕ್ಸ್ಟ್ ಟೈಮು, ಅವಾಗ ಹೋಗಿ ಪಂಚಮುಖಿ ದೇವಸ್ಥಾನ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತಿನ್ಕೊಂಬನ್ನಿ. ತುಂಬಾ ಟೇಸ್ಟ್ ಚೆನ್ನಾಗಿದೆ. ಅಲ್ಲಿಂದ ಬಂದು ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಅದಾದಮೇಲೆ ಊಟ ಮಾಡೋದ ಅಂತ ಹೇಳಿ ನೈಟು ಇಲ್ಲಿಗೆ ಬಂದ್ವಿ ದಾಸೋಹಕ್ಕೆ. ಅಲ್ಲಿ ಬಿಸಿಬೇಳೆಭಾತ್ ಮತ್ತು ಮೊಸರನ್ನ ಎರಡೂ ಮಾಡಿದರು. ನಾವು ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ. ನಾವು ಊಟ ಮಾಡಿಕೊಂಡು ಹೊರಡಬೇಕಾಗಿತ್ತು. ನಾವು ಇದರಿಂದ ಬಸ್ ಬುಕ್ ಮಾಡಿದ್ವಿ. ಟ್ರೈನು ಬುಕ್ಕಿಂಗ್ ಮಾಡಿದ್ವಿ, ಬಟ್ ಬುಕ್ ಆಗಿರಲಿಲ್ಲ. ಈ ಕಡೆಯಿಂದ ರಿಸ್ಕ್ ತಗೋಗೋದು ಬೇಡ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಹೋಗಿ ರೈಲ್ವೆ ಸ್ಟೇಷನ್ಗೆ ದುಡ್ಡು ಇಸ್ಕೊಂಬಂದರು. ಅಲ್ಲಿಂದ ಬಸ್ ಬುಕ್ ಮಾಡಿಕೊಂಡು ಊಟ ಮಾಡಿಕೊಂಡು ನೈಟು ಪುನಃ ಅಲ್ಲಿ ಮಂತ್ರಾಲಯ ಮಠದ ಹತ್ರ ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ದು, ಸಂಜೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಇನ್ನು ಫೋಟೋ ತೊಗೊಂಡು ಅಲ್ಲಿಂದ ಎಲ್ಲರೂ ಹೊರಟು ಬಂದ್ವಿ. ನಾವು ನಾಲ್ಕು ಜನನೂ. ಅಲ್ಲಿ ನೋಡಿದ್ರೆ ಇಲ್ಲಿಂದ ಬರೋಕ್ಕೆ ಮನಸ್ಸಿಲ್ಲ. ಅಷ್ಟೊಂದು ಏನೋ ಒಂಥರ ಬೇಜಾರು ಅನಿಸ್ತಿತ್ತು. ಅಲ್ಲೇ ಇರಬೇಕಾಗಿತ್ತು ಅಂತ ಅನ್ನಿಸ್ತಿತ್ತು. ಹಂಗೆ ಇರೋಕ್ಕಾಗುತ್ತಾ ಅಂತ ಹೇಳಿ ಅಲ್ಲಿಂದ ಇನ್ನೊಂದು ಸಾರಿ ಕೈ ಮುಗ್ದು ಅಡ್ಬಿದ್ದು ಅಲ್ಲಿಂದ ಹೊರಟು ಬಂದ್ವಿ. ಇವತ್ತಿನ ದಿನ ಇಷ್ಟ ಆಗಿದ್ದು.